ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ಕೂಡ ಪ್ರಶ್ನಿಸುವಂತಹ ಮನೋಭಾವವನ್ನು ಬೆಳೆಸಿಕೊಂಡಿರ್ತಾರೆ. ತಮಗೆ ಸೂಕ್ತ ಅನಿಸಿದ ವ್ಯಕ್ತಿ ಹತ್ತಿರ ಅಥವಾ ಹಿರಿಯರ ಹತ್ತಿರ ಯಾವಾಗಲೂ ಕೂಡ ಒಂದೇ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ನೀವು ದೇವರನ್ನ ನೋಡಿದ್ದೀರಾ, ದೇವರು ಇದ್ದಾನಾ ಎಂದು ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಆದ್ರೆ ಇದಕ್ಕೆ ಉತ್ತರವನ್ನ ಎಲ್ಲರೂ ಕೂಡ ಇಲ್ಲ ಎಂದಲೇ ಕೊಟ್ಟಿರ್ತಾರೆ. ಒಬ್ಬ ವ್ಯಕ್ತಿ ಹತ್ತಿರ ಈ ಪ್ರಶ್ನೆಯನ್ನ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ನಿನಗೆ ಇದರ ಉತ್ತರವನ್ನು ಕೊಡೋರು ಯಾರಂದ್ರೆ ದಕ್ಷಿಣೇಶ್ವರದಲ್ಲಿರುವ ರಾಮಕೃಷ್ಣ ಎನ್ನುವಂತಹ ಗುರುಗಳಿದ್ದಾರೆ, ಅವರನ್ನ ಹೋಗಿ ನೀನು ಭೇಟಿ ಆಗು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ದಕ್ಷಿಣೇಶ್ವರದಲ್ಲಿ ಇದ್ದ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗ ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನ ನೋಡಿದ ತಕ್ಷಣ, ಓ ನರೇನ್, ಬಂದೆಯ ಬಾ, ಇಷ್ಟು ವರ್ಷ ಬೇಕಾಯ್ತಾ ನೀನು ಇಲ್ಲಿ ಬರೋದಕ್ಕೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಆಶ್ಚರ್ಯ ಆಗ್ತದೆ. ಎಂದಿಗೂ ಕೂಡ ನಾನು ಇವರನ್ನ ಮಾತಾಡಿಸೇ ಇಲ್ಲ, ಇವರಿಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು ಎಂದು ಹೇಳ್ತಾರೆ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ದೇವರನ್ನ ನೋಡಿದ್ದೀರಾ ಎಂದು ಕೇಳ್ತಾರೆ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು, ನಾನು ದೇವರನ್ನ ನೋಡಿದ್ದೇನೆ, ನಿನ್ನೊಂದಿಗೆ ಹೇಗೆ ಮಾತಾಡ್ತಾ ಇದ್ದೇನೋ ಹಾಗೆಯೇ ನಾನು ದೇವರೊಂದಿಗೆ ಮಾತಾಡಿದ್ದೇನೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅದಕ್ಕೆ ಕಠಿಣ ಆಧ್ಯಾತ್ಮಿಕ ತಪಸ್ಸು ಬೇಕು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯನಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಬಿಡ್ತಾರೆ. ಮುಂದೆ ರಾಮಕೃಷ್ಣ ಪರಮಹಂಸರ ದೇಹ ತ್ಯಾಗದ ನಂತರ ಅವರ ಕಾರ್ಯಗಳನ್ನ, ಅವರ ಚಿಂತನೆಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕಾಗಿ ರಾಮಕೃಷ್ಣ ಮಿಷನ್ ಎನ್ನುವಂತಹ ಒಂದು ಮಠವನ್ನು ಸ್ಥಾಪಿಸಿ ಆ ಮೂಲಕವಾಗಿ ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನ ಜಗತ್ತಿನಾದ್ಯಂತ ಸ್ವಾಮಿ ವಿವೇಕಾನಂದರು ಪಸರಿಸ್ತಾರೆ.